ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈ ಇಬ್ಬರು ಮಹಾನ್ ನಾಯಕರಿದ್ದಾರಲ್ಲ, ಅವರವ್ರ ಪಾರ್ಟಿಗಳನ್ನು ಸೋಲ್ಸೋಕೆ ಇವರಿಬ್ಬರೇ ಸಾಕು ಅನ್ನೋ ಥರ. ಬಾಯಿ ಬಿಟ್ಟರೆ ಉಡಾಪೆ, ಬಾಯಿ ಬಿಟ್ಟರೆ ಒಂಥರ ನಗೆ ಪಾಟಲಿಗೀಡಾಗೋದು, ಹೋದಲ್ಲಿ ಬಂದಲ್ಲಿ ವೈರಲ್. ಇವರು ಅದು ಹೆಂಗೆ ಜನಪ್ರತಿನಿಧಿಗಳಾದರು, ಹೇಗೆ ಇವರು ನಾಯಕರಾದರು, ಹೇಗೆ ಚುನಾವಣೆಯಲ್ಲಿ ಗೆದ್ದು ಬಂದರು, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಇರುವಂಥ ಅಸಂಬದ್ಧ ಮಾತುಗಳು. ಇಬ್ಬರು ನಾಯಕರನ್ನ ನೆನೆಸ್ಕೊಂಡ್ರೆ ಒಂಥರ ಕಾಮಿಡಿ ಪೀಸ್ಗಳು ಅನ್ನೋ ಥರದ ಭಾವನೆ ಜನರಲ್ಲಿದೆ. ಯಾರು ಹಾಗಾದರೆ? ಕಾಂಗ್ರೆಸ್ಗೆ ಪ್ರದೀಪ್ ಈಶ್ವರ್, ಬಿ ಜೆ ಪಿಗೆ ಪ್ರತಾಪ್ ಸಿಂಹ. ಇವರಿಬ್ಬರ ಆಹ್ವಾನಗಳು, ಅವಾಂತರಗಳು, ಅಜ್ಞಾನ ಅವರವರ ಪಕ್ಷಗಳನ್ನು ನಗೆಪಾಟಲಿಗೀಡಾಗುವಂತೆ ಮಾಡ್ತಾ ಇದ್ದಾವೆ, ಪಕ್ಷಗಳಿಗೆ ಮುಜುಗರ ತರ್ತಾ ಇದ್ದಾವೆ. ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಈ ಕುರಿತು ಅಪ್ಡೇಟ್ಸನ್ನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಜನರಿಗೆ ಫ್ರೀ ಮನರಂಜನೆ. ನೀವು ಯಾವುದೇ ಟಿಕೆಟ್ ತೊಗೊಳೋದು ಬೇಡ, ಎಲ್ಲೂ ಕಾಸು ಕೊಡೋದು ಬೇಡ, ಆರಾಮಾಗಿ ಇವರ ಡ್ರಾಮಾಗಳನ್ನು, ಇವರ ಶೋ ಕಾಮಿಡಿ ಶೋಗಳನ್ನು ನೋಡ್ಬೋದು. ಒಬ್ಬರು ಪ್ರದೀಪ್ ಈಶ್ವರ್ ತೆಲುಗು ಡೈಲಾಗ್ ಹೊಡೆಯೋದು, ಅದಾದಮೇಲೆ ದೇವ್ರ ಮೈ ಮೇಲೆ ಬಂದಿರೋ ಥರ ಮಾತಾಡೋದು, ಸಿಕ್ಕವರ ವಿರುದ್ಧ ಟೀಕೆಗಳನ್ನು ಮಾಡೋದು, ಯಾರಾದರೂ ಏನಾದರೂ ಕೇಳಿದರೆ ಉಡಾಪೆಯಾಗಿ ಬೈಸ್ಕೊಳ್ಳೋದು, ಸ್ಪೀಕರ್ ಕಡೆಯಿಂದ ಉಗಿಸ್ಕೊಳ್ಳೋದು, ವಿಪಕ್ಷಗಳ ನಾಯಕರ ಕಡೆಯಿಂದ ಬಾಯಿಗೆ ಬಂದಂಗೆ ಹೇಳಿಸ್ಕೊಳ್ಳೋದು. ಇದು ಇವ್ರಿಗೊಂಥರ ಖಯಾಲಿ ಪ್ರದೀಪ್ ಈಶ್ವರ್ಗೆ, ಕಾಂಗ್ರೆಸ್ಗೆ. ಯಾಕೋ ಇತ್ತೀಚೆಗೆ ಪ್ರತಾಪ್ ಸಿಂಹ ಕೂಡ ಬಿ ಜೆ ಪಿಯ ಪ್ರದೀಪ್ ಈಶ್ವರ್ ಅನ್ನೋ ಥರ ಏನಾದರೂ ಹೆಸರನ್ನು, ಅಲ್ಲಿ ಸ್ಥಾನವನ್ನು ತುಂಬ್ತಾ ಇದ್ದಾರೆ ಅನ್ನೋ ಸಂಶಯ ಕಾಡ್ತಾ ಇದೆ. ಯಾಕಂದರೆ ಪ್ರತಾಪ್ ಸಿಂಹ ಕೂಡ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ. ಮುಖ್ಯಮಂತ್ರಿ ವಿರುದ್ಧ ಮಾತನಾಡಿದರೆ ಮುಖ್ಯಮಂತ್ರಿ ಸರಿಸಮಾನವಾಗಿ ಬಿ ಜೆ ಪಿಯಲ್ಲಿ ನಾನು ಬೆಳಿತೀನಿ ಅಂತ ಭ್ರಮೆಯಲ್ಲಿದ್ದಾರೆ ಅನಿಸುತ್ತೆ ಪ್ರತಾಪ್ ಸಿಂಹ. ಮುಖ್ಯಮಂತ್ರಿಗಳ ಎಲ್ಲ ವಿಚಾರಗಳನ್ನು ಟೀಕೆ ಮಾಡಲಿಕ್ಕೆ ಹೋಗಿ ಜನರೆದುರಿಗೆ ಅವರ ಬೆತ್ತಲೆ ಜಗತ್ತು ಅಂತ ಒಂದು ಅಂಕಣ ಇತ್ತು ಅವರು ಪತ್ರಿಕೆ ಬರೆಯುವಾಗ. ಇವರು ಬೆತ್ತಲೆ ಆಗ್ತಿದ್ದಾರೆ ಜನರೆದುರಿಗೆ. ಪ್ರತಾಪ್ ಸಿಂಹಗೆ ಬಾಯಿ ಚಪಲ, ದಡ್ಡ ಶಿಖಾಮಣಿ ಪ್ರತಾಪ್ ಸಿಂಹ ಅವರೇ. ನೀನೇನ್ ತ್ರಿಪುರ ಸುಂದರ ನೀನು? ನಾನು ಲುಂಗಿನ ಬಿಚ್ಚಿ ತಿರ್ಗಾ ಕಟ್ಟದಾಗ ನನ್ನ ನೀವು ನೋಡಿಲ್ಲಲ್ಲ. ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ನಾಚಿಕೆ ಆಗಲ್ಲ ಪ್ರತಾಪ ನಿನ್ಗೆ? ಸೈಲೆಂಟ್ ಆಗಿ ಕೇಳಿಸ್ಕೋಬೇಕು ಚಿನ್ನ. ಇರ್ಲೆ ಯಜಮಾನ್ ಬಂದ ಇವನ್ ಯಾವನವನು? ಇದು ಆಕ್ಚುಲಿ ಚೆನ್ನಾಗಿರೋದು. ಪ್ರತಾಪ್ ಸಿಂಹ ಅವಾಂತರಗಳು ಒಂದೆರಡಲ್ಲ. ಪತ್ರಕರ್ತರಾಗಿದ್ದಂಥವರು, ಬೆತ್ತಲೆ ಜಗತ್ತು ಅಂತ ನರೇಂದ್ರ ಮೋದಿಯವರ ಜಪವನ್ನು ಮಾಡಿ ಅವರ ಕೃಪಾಶೀರ್ವಾದದಿಂದ ಟಿಕೆಟನ್ನು ತಂದು ಅದಾದಮೇಲೆ MP ಆದಂಥವರು ಮೈಸೂರು ಮತ್ತು ಮಡಿಕೇರಿ. ಇಂಥ ಪ್ರತಾಪ್ ಸಿಂಹ ಮೈಸೂರಿನವರೇ ಆದ ಸಿದ್ದರಾಮಯ್ಯನವರ ವಿರುದ್ಧ ಮೈಸೂರಿನಲ್ಲಿ ಮಾತನಾಡ್ತಾರೆ. ಯಾವುದಾದ್ರೂ ದಾಖಲೆ ಇಟ್ಕೊಂಡು ಸರ್ಕಾರದ ಭ್ರಷ್ಟಾಚಾರಗಳನ್ನು ಹೊರಗೆ ತೆಗಿತಾರೆ ಅಂದರೆ ಆಲ್ವೇಸ್ ವೆಲ್ಕಮ್, ತೆಗಿಲಿ, ಒಳ್ಳೆಯದು. ಕಾಂಗ್ರೆಸ್ ಸರ್ಕಾರದ ಹುಳುಕುಗಳನ್ನು ಹೊರಗೆಳಿತಾರೆ ಅಂದರೆ ಹೇಳಿಲಿ, ಒಳ್ಳೆಯದೇ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಜನರೆದುರಿಗೆ ಪಟ್ಟಿ ಮಾಡಿ ಇಡ್ತಾರೆ ಅಂಕಿ ಅಂಶಗಳ ಸಮೇತ ಅಂದರೆ ಒಳ್ಳೆಯದೇ ಮಾಡಲಿ. ಅದನ್ನೆಲ್ಲ ಬಿಟ್ಟು ತೀರಾ ವೈಯಕ್ತಿಕ ಅನ್ನೋ ಥರ ಮುಖ್ಯಮಂತ್ರಿಗಳ ವಿರುದ್ಧ ಇವರ ವಾಗ್ದಾಳಿ. ಪ್ರತಾಪ್ ಸಿಂಹ ಕೂಡ ಇತ್ತೀಚೆಗೆ ನಗೆಪಾಟ್ಲಿಗೀಡಾಗ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗ ಅನ್ನುವಂತೆ ಬಾಗಲಕೋಟೆಯಲ್ಲಿ ಪ್ರತಾಪ್ ಸಿಂಹ ಮಾತಾಡಿರೋ ಮಾತುಗಳು, ಒಬ್ಬ ಮಾಜಿ MP, ಒಬ್ಬ ಪತ್ರಕರ್ತನಾಗಿದ್ದವನು ಈ ರೀತಿಯೂ ಮಾತಾಡ್ಬೋದಾ ಇಷ್ಟು ಕೆಟ್ಟದಾಗಿ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ ಥರ ಇದೆ. ಯುಗಾದಿ ದಿನ ಮಾಂಸ ತಿಂತಾರೆ ಸಿದ್ದರಾಮಯ್ಯನವರು, ಮಾಂಸನಾದರೂ ತಿನ್ನಿ, ಮತ್ತೊಂದೇನಾದರೂ ಮಾಡಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಪ್ರತಾಪ್ ಸಿಂಹ ಹೇಳ್ತಾರೆ. ನಾನು ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ಮಾಂಸ ತಿಂತೀನಿ. ಅಣ್ಣ ನೀನು ಮಾಂಸಾರ ತಿನ್ನು, ಏನ್ ಬೇಕಾದ್ರೂ ಮಾಡು, ನೀನು ಬೇಕಾದ್ರೆ ಪುಡಿ ಕಟ್ಟು ಮಾಡಿಸ್ಕೋಬೇಡ ಅಂತ ಹೇಳಲ್ಲ. ಯುಗಾದಿ ದಿನ ಮಾಂಸ ತಿಂತೀನಿ, ದೀಪಾವಳಿ ದಿನ ತಿಂತೀನಿ ಅಂತಂದ್ರೆ ಯಾಕೆ ಗೊತ್ತಾ? ಯುಗಾದಿ ದಿನ ತಿಂತೀನಿ, ದೀಪಾವಳಿ ದಿನ ತಿಂತೀನಿ ಅಂತೇಳಿ ನಮ್ಮ ಹಿಂದೂಗಳ ಶ್ರದ್ಧೆಯ ಪ್ರತೀಕವಾಗಿರುವ ಹಬ್ಬಗಳಲ್ಲಿ ನಮ್ಮ ಹಿಂದೂಗಳ ಭಾವನೆಗಳಿಗೆ ನೋವುಂಟು ಮಾಡ್ತಾರೆ. ಅಂದ್ರೆ ಮುಸಲ್ಮಾನರು 15% ಇದನ್ನು ಕೂಡ ಅವ್ರಿಗೆ ಓಲೈಸ್ತಾ ಇರ್ತಾರೆ. ಹಿಂದೂಗಳಿದಲ್ಲ, ನಿಮ್ಗೆ ಯಾಕೆ ಅವಮಾನ ಮಾಡ್ತಾರೆ ಹೇಳಿ? 15% ಅವ್ರಿಗೆ ಬಂದ್ಬಿಡ್ತಾವೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಂಗೆ. ರಾಜ್ಯದ ಒಬ್ಬ ಮುಖ್ಯಮಂತ್ರಿಗೆ ಈ ರೀತಿಯ ಮಾತುಗಳನ್ನು ಹೇಳೋದು ಎಷ್ಟು ಶೋಭೆ ತರುತ್ತೆ. ಅದೇ ಈ ಪ್ರಧಾನಮಂತ್ರಿ ವಿರುದ್ಧ ಮಾತಾಡೋ ತಾಕತ್ತು, ಧೈರ್ಯ ಈ ಪ್ರತಾಪ್ ಸಿಂಹಂಗಿದೆಯಾ? ಪ್ರಧಾನಮಂತ್ರಿಗಳ ಅವಾಂತರವನ್ನು ಈ ರೀತಿ ಟೀಕಿಸುವಂತಹ ನೈತಿಕತೆ ಏನಾದರೂ ಈ ಪ್ರತಾಪ್ ಸಿಂಹಂಗಿದೆಯಾ? ಹಾಗಾಗಿ ಪ್ರತಾಪ್ ಸಿಂಹ ಮತ್ತು ಈ ಪ್ರದೀಪ್ ಈಶ್ವರ್ ಇಬ್ಬರೂ ಕೂಡ
ಕಾಮಿಡಿ ಪೀಸ್ಗಳ ಥರ ಎರಡು ಪಕ್ಷಗಳಲ್ಲಿ ಫ್ರೀ ಎಂಟರ್ಟೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದ ಜನರಿಗೆ ಪುಕ್ಸಟ್ಟೆ ಮನೋರಂಜನೆ. ಟಿಕೆಟ್ ಇಲ್ಲದೆ ನೀವು ಫ್ರೀಯಾಗಿ ಇವರ ಕಾಮಿಡಿ ಶೋಗಳನ್ನು ನೋಡ್ಬೋದು. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನ್ ಕತ್ಲಲ್ಲಿ ನನ್ನನ್ನ ಯಾಕೆ ಹುಡುಕ್ತೀಯ? ನೀನ್ ಬೆಳಕಲ್ಲಿ ಹುಡುಕಿದ್ರೆ MP ಟಿಕೆಟ್ ಸಿಗೋದು. ನೀನ್ ಕತ್ಲಲ್ಲಿ ನಮ್ಮನ್ನು ಹುಡುಕ್ತಾ ಇದೀಯಾ? ಏನ್ ಬರಗಾಲ ಗುರು, ಬೇಜಾರಾಗುತ್ತೆ ಗುರು. ಇದೊಂದು ಡೈಲಾಗ್ ಬಿಟ್ಟು ಬೇರೆ ಬರೋದೇ ಇಲ್ವೇನ್ಲ? ವಾಟ್ ಆರ್ ಟೆಲ್ಲಿಂಗ್ ಯು ನಾನ್ಸೆನ್ಸ್? ಮುಳ್ಳಂತಿಗೆ ಪ್ಯಾಂಟ್ ಶರ್ಟ್ ಹಾಕ್ತಂಗಿದ್ದಾನೆ. ಇವರಿಬ್ಬರಿಗೂ ದೇವರು ಯಾವ ರೀತಿ ಬುದ್ಧಿ ಕೊಡ್ತಾರೆ, ಅಥವಾ ಅವರ ಪಕ್ಷದ ನಾಯಕರು ಯಾವ ರೀತಿ ಬುದ್ಧಿ ಹೇಳ್ತಾರೆ, ಅಥವಾ ಮುಂದಿನ ಚುನಾವಣೆಯಲ್ಲಿ ಇವರ ಕ್ಷೇತ್ರದ ಸಾರ್ವಜನಿಕರು ಇವರನ್ನು ತಿರಸ್ಕರಿಸಿ ಇವರಿಗೆ ಬುದ್ಧಿ ಕಲಿಸ್ತಾರ? ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.